ನಮಸ್ಕಾರ. ಮಾರ್ಚ್ 14ನೇ ತಾರೀಕು ಶುಕ್ರವಾರದ ದಿವಸ ಈ ವರ್ಷದ ಅಂದರೆ 2025ನೇ ಇಸ್ವಿಗೆ ಮೊಟ್ಟ ಮೊದಲನೇ ಗ್ರಹಣ ನಡೀತಾ ಇದೆ. ಅದೇ ಕೇತುಗ್ರಸ್ತ ಮಹಾಚಂದ್ರಗ್ರಹಣ. ಒಂದು 5 ರಾಶಿಯವರಿಗೆ ಗುಡ್ ನ್ಯೂಸ್ ಅಂದರೆ ಶುಭ ವಿಚಾರಗಳನ್ನು ಕೇಳಿಸಿಕೊಳ್ಳುವ ಯೋಗ ಫಲ ಅಂತ. ಅವ್ರಿಗೇನೋ ಒಂದು ಒಳ್ಳೇದಾಗುತ್ತೆ, ಅದು ಒಳ್ಳೆ ಸಮಾಚಾರ ಅವರಿಗೆ ಗುರುತು. ಯಾರೋ ಫೋನ್ ಮಾಡ್ತಾರೆ, ಸಾರ್ ಒಂದು ಒಳ್ಳೆ ಗುಡ್ ನ್ಯೂಸು, ಮೇಡಮ್ ಒಂದು ಒಳ್ಳೆ ಗುಡ್ ನ್ಯೂಸು ಅಂತ ಒಂದು ವಾಟ್ಸಪ್ಪಲ್ಲೇ ಒಳ್ಳೆ ಗುಡ್ ನ್ಯೂಸ್ ಬಂತು ನೋಡ್ರಿ ಅನ್ನೋ ಥರ ಈ ಒಂದು ಚಂದ್ರಗ್ರಹಣದಿಂದ ಒಂದು ಒಳ್ಳೆ ಗುಡ್ ನ್ಯೂಸ್ ಸಿಕ್ಕು ಮನಸ್ಸು ಖುಷಿಯಾಗುತ್ತೆ. ಯಾಕೆಂದರೆ ಮನಃಕಾರಕ ಚಂದ್ರ ಅಲ್ವಾ. ಸೊ ವೆರಿ ಗುಡ್, ಹಬ್ಬ ಖುಷಿ ಆಯ್ತು ನನಗೆ. ಎಲ್ಲಿ ಬರೇ ಹೆದರ್ಕೊಂಬಿಟ್ಟಿದೆ, ನೆಗೆಟಿವ್ ಅಂತ ಹೆದರ್ಕೊಂಬಿಟ್ಟಿದೆ. ಒಂದು ಒಳ್ಳೆ ಖುಷಿಯಾದ ನ್ಯೂಸ್ ಕೇಳಿದ್ರೆ ವೆರಿ ಗುಡ್, ಥ್ಯಾಂಕ್ ಯು ಅನ್ನೋ ಥರ ಇರುತ್ತೆ. ಫಾರ್ ಸಪೋಸ್ ಇನ್ನೂ ನಿಮಗೆ ಗ್ಯಾರಂಟಿ ಇಲ್ಲ ಅದು ಆಗಬೇಕು ಅಂತಂದ್ರೂ ಸಹ ನಾನು ಹೇಳುವ ಒಂದಿಷ್ಟು ಪರಿಹಾರಗಳನ್ನು ನೀವು ಮಾಡ್ಕೊಂಡ್ರಿ ಅಂತಾದರೆ ಖಂಡಿತವಾಗಿ ನಿಮಗೆ ಚಂದ್ರಗ್ರಹಣ ಗುಡ್ ನ್ಯೂಸನ್ನು ಕೊಡಿಸುವ ತಾಕತ್ತು. ಯಾಕಂದರೆ 14ನೇ ತಾರೀಕು ಚಂದ್ರಗ್ರಹಣ ಅಂದರೆ 14ನೇ ತಾರೀಕಿಂದ 15 ದಿನಗಳೊಳಗೆ ನಿಮಗೆ ಏನೋ ಒಂದು ವಿಚಾರದಲ್ಲಿ ಗುಡ್ ನ್ಯೂಸನ್ನು ಕೇಳುವಂತಹ ಯೋಗ ಫಲ ಈ 5 ರಾಶಿಯವರಿಗೆ ಅಂತ ಕಂಡು ಬರ್ತಾ ಇದೆ. ಯಾವುದು ಆ 5 ರಾಶಿಯವರು ಹಾಗೂ ಏನು ಪರಿಹಾರ ಮಾಡ್ಕೊಳ್ಳೋದು ಅಂದರೆ ಯಾವ ರೀತಿಯ ಪರಿಹಾರದ ಪ್ರಯತ್ನ ಮಾಡಿದ್ರೆ ಒಳ್ಳೆಯದು ಅನ್ನುವಂಥದ್ದನ್ನು ತಿಳಿಸ್ತೇನೆ. ಮೊಟ್ಟ ಮೊದಲನೇದಾಗಿ ಮೀನರಾಶಿಯವರಿಗೆ ಪಂಚಮಾಧಿಪತಿ ಸಪ್ತಮದಲ್ಲಿ ಗ್ರಸ್ತನಾಗ್ತಿದ್ದಾನೆ. ಆದ್ದರಿಂದ ಪಂಚಮಾಧಿಪತಿ ಅಂದರೆ ನೀವು ಯಾವುದಾದ್ರೂ ಒಂದಿಷ್ಟು ಕೆಲಸಗಳಿಗೆ ಕೈ ಹಾಕಿರ್ತೀರ, ಆ ಕೆಲಸ ಆಗಿಲ್ಲ ಅನ್ನುವ ಟೆನ್ಷನ್ ಬಹಳ ಚೆನ್ನಾಗಿ ಆಗ್ತಾ ಇರುತ್ತೆ ನಿಮಗೆ. ಈ ಗ್ರಹಣ ಸಾಧ್ಯತೆ ಏನಿದೆ, ಯಾಕಂದರೆ ಶುಭ ಅಶುಭ ಎರಡು ಮಿಶ್ರ ಇರೋದ್ರಿಂದ ವಿಚಿತ್ರ ಫಲ ಏನಿದೆ ಅಂದರೆ ನೀವು ಒಂಚೂರು ಚಂದ್ರನ ಆರಾಧನೆ ಮಾಡಿಕೊಂಡ್ರೆ, ಅಂದರೆ ಚಂದ್ರಾಷ್ಟೋತ್ರ ಪಠನ, ಶಿವಾಷ್ಟೋತ್ರ ಪಠನ, ಈಶ್ವರನ ದೇವಸ್ಥಾನದಲ್ಲಿ ಹೋಗಿ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸೋದು ಸ್ವಾಮಿಗೆ. ಅವತ್ತಿನ ದಿವಸ 14ನೇ ತಾರೀಕು ಅವತ್ತು ಅನ್ನದಾನ ಮಾಡೋದು, ಅವತ್ತು ಅಕ್ಕಿ ದಾನ ಮಾಡೋದು, ಅವತ್ತು ಬಿಳಿ ವಸ್ತ್ರವನ್ನು ದಾನ ಮಾಡೋದು, ಈ ಥರ ಯಾವುದೇ ಒಂದು ವಿಶೇಷವಾದಂತಹ ದೇವತಾರಾಧನೆಯನ್ನು ಮೀನರಾಶಿಯವರು 14ನೇ ತಾರೀಕು ಮಾಡಿದ್ರೆ, ಫಾರ್ ಸಪೋಸ್ ಏನೂ ಮಾಡೋಕ್ಕೆಲ್ಲ ಟೆನ್ಷನ್ ಮಾಡ್ಕೊಂಬಿಟ್ಟು ನಾವು ಮಾಡ್ತಾ ಇದ್ದೀವಿ. ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ, ಭಾಳ ವಿಶೇಷವಾದ ನವಶಕ್ತಿ ಹೋಮವನ್ನೇ ಮಾಡ್ತಾ ಇದ್ದೀವಿ. ನವಶಕ್ತಿ ಬ್ರಾಸ್ಲೆಟನ್ನು ಕೊಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಧಾರಣೆ ಮಾಡೋಕ್ಕೆ. ಈ ಬ್ರಾಸ್ಲೆಟ್ ಬಗ್ಗೆ ವಿಶೇಷವಾದ 9 ಪ್ರಸಾದಗಳ ಬಗ್ಗೆಯೂ ಸಹ ಈ ವಿಡಿಯೋ ಎಂಡಲ್ಲಿ ತಿಳಿಸ್ತಾನೆ. ವಿಡಿಯೋ ಎಂಡ್ ತನಕ ನೋಡಿ. ಮೊಟ್ಟ ಮೊದಲನೇದು ಯಾವುದಪ್ಪ ರಾಶಿ? ಮೀನರಾಶಿಯವರಿಗೆ ಒಂದು ಗುಡ್ ನ್ಯೂಸ್ ಕೇಳುವಂಥ ಯೋಗ ಫಲ ಇದೆ. ಸ್ವಲ್ಪ ಆರಾಧನೆ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಎಷ್ಟು ಜಾಸ್ತಿ ಆರಾಧನೆ ಮಾಡಿಕೊಂಡ್ರೆ ಅಷ್ಟು ಒಳ್ಳೆಯ ಫಲ ಅನ್ನೋ ರೀತಿಯಲ್ಲಿ ನನಗೆ ಕಂಡು ಬರ್ತಾ ಇದೆ. ಎರಡನೇ ಪ್ರಮುಖವಾದ ರಾಶಿಯವರು ನೀವು ಕೂಡ ಅಷ್ಟೇ. ಚಂದ್ರನ ಆರಾಧನೆ ಮಾಡಿಕೊಂಡ್ರೆ ಈ ಶಿವಾಷ್ಟೋತ್ರ ಪಠನ ಇರ್ಬೋದು, ನಾ ಈಗಲೇ ಹೇಳಿದಂಥ ಏನು ರುದ್ರಾಭಿಷೇಕ ಹಾಲ್ನಲ್ಲಿ ಈ ಥರ ಶಿವಾಷ್ಟೋತ್ರ, ಚಂದ್ರಾಷ್ಟೋತ್ರ ಪಠನ, ಬಿಲ್ವ ಪರ್ಚನೆ. ವೃಷಭ ರಾಶಿಯವರು ಬಿಲ್ವಪತ್ರೆಯಲ್ಲಿ ಶಿವನಿಗೆ 14ನೇ ತಾರೀಕು ಅರ್ಚನೆ ಮಾಡಿಸೋದ್ರಿಂದಲೂ ಸಹ ಗುಡ್ ನ್ಯೂಸನ್ನು ಕೇಳುವ ಸಾಧ್ಯತೆ ಇರ್ತದೆ. ಫಾರ್ ಸಪೋಸ್ ಅವೆಲ್ಲ ಎಲ್ಲಿ ಹೋಗೋಣ ಸರ್ ಗುರು ಅಂದರೆ ನಾವು ಮಾಡ್ತಿದ್ದೀವಿ ನವಶಕ್ತಿ, ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಸಾಧ್ಯವಾದರೆ ಮಾಡಿ ಅಂತ ನಿಮಗೊಂದು ಅವಕಾಶ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲ ಅಂದರೆ ನಾವು ಮಾಡ್ತೀವಿ. ಅವತ್ತಿನ ಗ್ರಹಣ ದಿವಸ ನೋಡಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾ ಇರಿ. ಎಲ್ಲ ಹೋಮ ಲೈವ್ ಇರುತ್ತೆ, ಮಹಾಚಂದ್ರಗ್ರಹಣ ಶಾಂತಿ ಹೋಮವೇ ಲೈವ್ ಇರುತ್ತೆ. ಸೊ ನೀವೇನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಚಂದ್ರನಿಗೆ ಗೌರಿ ಅಮ್ಮನವರು ಇರೋದ್ರಿಂದ ನವಶಕ್ತಿ ಒಂದು ಹೋಮವನ್ನೇ ವಿಶೇಷವಾಗಿ ಮಾಡ್ತಾ ಇದ್ದೇವೆ, ಅದ್ರ ಬಗ್ಗೆ ಹೇಳ್ತೇನೆ. ಬಟ್ ವೃಷಭ ರಾಶಿಯವರಿಗೆ ಪಂಚಮದಲ್ಲೇ ಗ್ರಹಣ ಆಗ್ತಾ ಇರೋದ್ರಿಂದಾಗಿ ಒಂದು ರೇ ಆಫ್ ಹೋಪ್ ಚಾನ್ಸ್ ಇದೆ. ನೀವೊಂದು ಸ್ವಲ್ಪ ಚಂದ್ರನ ಆರಾಧನೆ ಮಾಡ್ಕೊಂಬಿಟ್ರೆ ಸಾಕು, ನಿಮಗೆ ಶುಭ ಫಲ, ಒಂದು ಒಳ್ಳೆ ಗುಡ್ ನ್ಯೂಸನ್ನು ಕೇಳುವಂಥ ಹಬ್ಬ. ಭಾಳ ದಿನ ಆಗೋಯ್ತು ಸರ್ ಒಂದು ಗುಡ್ ನ್ಯೂಸ್ ಕೇಳಿ, ಭಾಳ ಮನಸ್ಸಿಗೆ ನೆಮ್ಮದಿ ಆಯಿತು ನೋಡ್ರಿ ಅನ್ನುವ ಒಂದು ಸಾಧ್ಯತೆ ಇದೆ. ನಿಮ್ಮ ಆರಾಧನೆ, ಚಂದ್ರನ ಆರಾಧನೆ ನೀವು ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಸ್ವಲ್ಪ ಅದು ನೆಗೆಟಿವ್ ಕಡೆನೂ ಹೋಗ್ತದೆ ಕೆಲವರಿಗೆ, ಯಾಕಂದರೆ ಮಿಶ್ರ ಫಲ ಇರೋದ್ರಿಂದಾಗಿ ಅದನ್ನು ಒಂದು ಅಶುಭ ಫಲ ಬಂದು ಅದನ್ನು ಇದು ಮಾಡ್ಬೋದು, ಸಪ್ರೆಸ್ ಮಾಡ್ಬೋದು. ಬಟ್ ಅಗೇನ್ ನೀವು ದೇವತಾರಾಧನೆಯನ್ನು ಮಾಡಿಕೊಂಡ್ರಿ ಅಂದರೆ ಅದು ವಿಶೇಷವಾಗಿ ಚಂದ್ರನ ಆರಾಧನೆ ಮಾಡ್ಕೊಂಡ್ರಿ, ಚಂದ್ರಾಷ್ಟೋತ್ರ ಪಠನೆ ಮಾಡಿದ್ರಿ, ಅಕ್ಕಿ ದಾನ ಮಾಡಿದ್ರಿ, ಹಾಲಲ್ಲಿ ರುದ್ರಾಭಿಷೇಕ ಮಾಡಿಸ್ರಿ, ಬಿಲ್ಪತ್ರೆಯಲ್ಲಿ ಅರ್ಚನೆ ಮಾಡಿಸಿದ್ರಿ, ಖಂಡಿತವಾಗಿ ಅದು ಶಿವ. ಅದರಲ್ಲಿ ಏನು ಶಿವನ ಒಂದು ಸ್ತೋತ್ರ ಪಠನೆಗಳು ತುಂಬ ನಿಮಗೆ ಓಂ ನಮಃ ಶಿವಾಯ ಪಂಚಾಕ್ಷರಿ ಜಪ ತುಂಬ ಪವರ್ಫುಲ್. ಏನು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ, ಖಂಡಿತವಾಗಿ ಹೇಳೋದು. ನೆಕ್ಸ್ಟ್ ಯಾರಿಗೆ ಅಂತಂದರೆ ಬಹಳ ಪ್ರಮುಖವಾಗಿ ಮೇಷರಾಶಿಯವರಿಗೆ. ನೆಕ್ಸ್ಟ್ ಬಂದು ಮೇಷರಾಶಿಯವರಿಗೂ ಸಹ ಅಷ್ಟೇ ಒಂದೊಳ್ಳೆಯ ಶುಭ ಸಮಾಚಾರವನ್ನು ಕೇಳುವಂಥ ಯೋಗ ಫಲ ಇದೆ. ಆ ಶುಭ ಸಮಾಚಾರ ಇದು ರಿಲೇಟೆಡ್ ಟು ನಿಮ್ಮ ಸಾಲ. ಯಾವುದೋ ಸಾಲ ಮನ್ನಾ ಆಯಿತು ಅಂತನೋ, ಈಗ ಸಾಲ ಕೊಡಬೇಕಾದ ಪರಿಸ್ಥಿತಿನೇ ಇರಲ್ಲ ಅಂತನೋ, ಅಥವಾ ನಿಮ್ಮ EMI ಎಲ್ಲ ಮುಗೀತಿರಿ, ಇನ್ನೆಲ್ಲ ಕ್ಲಿಯರ್, ನಿಮ್ಮದು ಏನೋ ಇಲ್ಲ ಮುಗೀತು ನಿಮ್ಮ ಸಾಲಗಳು ಅಂತನೋ, ಅಥವಾ ನೀವೆಲ್ಲ ಸಾಲ ಕೊಟ್ಟಿದ್ದೀರಿ ಮರುಪಾವತಿ ಆಗ್ತೀರಾ ಅಂತ ಯೋಚನೆ ಮಾಡ್ತೀನಿ, ಅವ್ರು ಸಡನ್ನಾಗಿ ಬಂದ್ಬಿಟ್ಟು ಅದು ವಾಪಸ್ ತೊಗೊಳ್ಳಿ, ನೀವು ತೊಗೊಂಡಿದ್ದಾನ ಅಂತ ನಿಮ್ಗೆ ವಾಪಸ್ ಬರುವಂಥದ್ದು ಏನೋ ಒಂದು, ಅಥವಾ ಸಿಗುತ್ತೆ ಅನ್ನೋ ಗ್ಯಾರಂಟಿನೋ ಭರವಸೆನೋ
ಸಾಲಗಳ ವಿಚಾರದಲ್ಲೆಲ್ಲ ಅಥವಾ ಇದು ಸ್ವಲ್ಪ ನಿಮಗೆ ಜಾಸ್ತಿ ಅದು ಸಾಧ್ಯತೆ ಇದೆ ಸಾಲಗಳ ವಿಚಾರದಲ್ಲಿ. ಯಾಕೆಂದರೆ ಶುಭ ಸಮಾಚಾರ ಸಾಲಗಳ ವಿಚಾರದಲ್ಲೇ ನೀವು ಕೇಳಬೇಕಾಗ್ತದೆ ಅಂತ ಅನಿಸ್ತಾ ಇದೆ. ಅದರಲ್ಲೂ ವಾಗ್ದಾನಗಳು ಸಿಗುತ್ತೆ, ನೆಮ್ಮದಿ ಅನಿಸುತ್ತೆ ಮನಸ್ಸಿಗೆ. ಯಾವುದೋ ಒಬ್ಬ ವ್ಯಕ್ತಿ ಹತ್ರ ದುಡ್ಡು ನೀವು ಕೊಟ್ಬಿಟ್ಟಿದ್ದೀರಾ, ಅವ್ನ ಕೈಗೆ ಸಿಗ್ತಾರಲ್ಲ, ಕಾಣ್ತಾನೆ ಇರಲ್ಲ. ಈ ಚಂದ್ರಗ್ರಹಣ ದಿವಸ ಚಂದ್ರನ ನಾನು ಇಲ್ಲಿ ತನಕ ಹೇಳಿದ ರೀತಿಯಲ್ಲಿ ಚಂದ್ರನ ಆರಾಧನೆ ಮಾಡ್ಕೊಳ್ಳೋದ್ರ ಮೂಲಕ ಅಥವಾ ವಿಶೇಷವಾಗಿ ಚಂದ್ರಗ್ರಹಣ ಶಾಂತಿ ಮಾಡ್ಕೊಳ್ಳೋದ್ರ ಮೂಲಕ ಆ ವ್ಯಕ್ತಿ ಮತ್ತೆ ಪುನಃ ಫೋನ್ ಮಾಡೋದು, ವಾಟ್ಸಪ್ ಮಾಡೋದು, ಸಿಗೋದು, ಏನೋ ಒಂದು ಮಾಡಿ ಆಯ್ತಪ್ಪ ನೀವು ಡೋಂಟ್ ವರಿ ನಾನು ಇಂಥ ಕಡೆ ಇದ್ದೀನಿ, ಎಲ್ಲೂ ಕಳೆದೋಗಿಲ್ಲ, ದುಡ್ಡು ವಾಪಸ್ ಕೊಡ್ತೀನಿ ಅಂತಲೋ ಏನೋ ಒಂದು ಈ ಸಾಲಗಳ ವಿಚಾರದಲ್ಲಿ ಒಂದಿಷ್ಟು ಒಳ್ಳೆಯ ಬೆಳವಣಿಗೆ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸೊ ಆಲ್ ದಿ ವೆರಿ ಬೆಸ್ಟ್. ಚಂದ್ರನ ಆರಾಧನೆ ಮಾಡ್ಕೊಳ್ಳಿ, ಶುಭ ಸಮಾಚಾರ ಕೇಳಿ. ಅದು ಯಾವುದೇ ವಿಚಾರದಲ್ಲಾಗಲಿ ಗುಡ್ ನ್ಯೂಸ್ ಆಗಿದ್ದರೆ ಸಾಕು, ಇನ್ನೇನು ಬೇಕು. ವೃಶ್ಚಿಕ ರಾಶಿಯವರೆಗೂ ಬಂತು. ವೃಶ್ಚಿಕ ರಾಶಿಯವ್ರಿಗೆ ಏನಾಗುತ್ತೆ ಅಂತಂದರೆ ಭಾಗ್ಯಾಧಿಪತಿ ಲಾಭದಲ್ಲಿ ಗ್ರಸ್ತನಾಗ್ತಿದ್ದಾನೆ ಅಂತಂದರೆ ಅದೃಷ್ಟ ಒಂಚೂರು ಸ್ವಲ್ಪ ಅದೃಷ್ಟವಶಾತ್ ಆ ಕೆಲಸ ಆಗಲ್ಲ ಅಂದ್ಕೊಂಡಿದ್ದೆ, ಒಂದು ಒಳ್ಳೆ ಶುಭ ಸಮಾಚಾರ ಆ ಕೆಲಸ ಆಗೋಯ್ತು, ಇದೊಂದು ಸಿಕ್ಕೋಯ್ತು, ಅದೊಂದು ಯಾವುದೋ ಒಂದು ರಿಲೇಟಿವ್ದು ಅಥವಾ ಫ್ರೆಂಡ್ದು ಅಥವಾ ಭಾಳ ಸಂಗತಿದೆ ಆಗಲಿ, ಯಾವುದೋ ಒಂದು ಕೆಲಸ ಆಗಿಲ್ಲ ಅವ್ರದ್ದು, ತುಂಬ ನಮ್ಮ ಯಜಮಾನ್ರದ್ದು ತುಂಬ ಇಂಪಾರ್ಟೆಂಟ್ ಇದೊಂದು ಕೆಲಸ ಆಗಬೇಕು, ನನ್ನ ಹೆಂಡತಿ ಇದೊಂದು ತುಂಬ ಇಂಪಾರ್ಟೆಂಟ್ ಕೆಲಸ ನನ್ನ ಹೆಂಡತಿದು ಆಗಬೇಕು ಅನ್ಕೊಂಡಿರ್ತಿರಲ್ಲ, ನನ್ನ ಫ್ರೆಂಡ್ದು ತುಂಬ ಇಂಪಾರ್ಟೆಂಟ್ ಕೆಲಸ, ನನ್ನದೇ ತುಂಬ ಇಂಪಾರ್ಟೆಂಟ್ ಕೆಲಸ, ಹಂಗೆ ಅಂತಿರ್ತಲ್ಲ. ಸೊ ವೃಶ್ಚಿಕ ರಾಶಿಯವ್ರು ನೀವಾಗಿದ್ದರೆ ನಿಮಗೆ ಚಂದ್ರಗ್ರಹಣ ಒಂದೊಳ್ಳೆಯ ಶುಭ ಸಮಾಚಾರ ಕೊಡುವಂಥ ಸಾಧ್ಯ ಇದೆ. ಬಟ್ ಕಡ್ಡಾಯವಾಗಿ ವೃಶ್ಚಿಕ ರಾಶಿಯವರ ವಿಚಾರದಲ್ಲಿ ಚಂದ್ರನ ಆರಾಧನೆ ಆಗಲೇಬೇಕು. ಚಂದ್ರ ಅಷ್ಟೋತ್ರವನ್ನು 14ನೇ ತಾರೀಕು ಪಠನ ಮಾಡಬೇಕು. ಅನ್ನದಾನ ಮಾಡಿ, ಅಕ್ಕಿ ದಾನ ಮಾಡಿ, ಇಲ್ಲಾಂದರೆ ವಸ್ತ್ರದಾನ ಮಾಡಿ, ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸಿ, ಶಿವಾಷ್ಟೋತ್ರ ಪಠನೆ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ ನಿಮಗೆ. ಇಲ್ಲ ಅಂತಂದರೆ ವೃಶ್ಚಿಕ ರಾಶಿಯವರು ಇನ್ನೊಂದು ಮಾಡ್ಬೋದು, ಕರಿ ಎಳ್ಳು ಇರುತ್ತಲ್ಲ, ಕರಿ ಎಳ್ಳಲ್ಲಿ ಈಶ್ವರನಿಗೆ ಅರ್ಚನೆ, ತಿಲಾರ್ಚನೆ ಅಂತ ಹೇಳ್ತಾರೆ. ಕರಿ ಎಳ್ಳಲ್ಲಿ ಈಶ್ವರನಿಗೆ ಅರ್ಚನೆ ಮಾಡಿಸಿದ್ರೆ ವೃಶ್ಚಿಕ ರಾಶಿಯವರು 14ನೇ ತಾರೀಕು ತುಂಬ ಅನುಕೂಲ ಆಗುತ್ತೆ. ಇಲ್ಲಾಗೊಳ್ಳೆ ನಾನು ಎಲ್ಲ ಅದನ್ನೆಲ್ಲ ಹುಡ್ಕೊಂಡು ಹೋಗಲಿ, ನೀವೇನಾದ್ರು ಮಾಡಿ ಗುರುಳೆ ಅಂದರೆ ಈ ವಿಡಿಯೋ ಅಂಟತನ ಕರುಣಿ. ನಾವು ವಿಶೇಷವಾಗಿ ನವಶಕ್ತಿ ಹೋಮವನ್ನೇ ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತಾಯಿದ್ದೀವಿ ವೃಶ್ಚಿಕ ರಾಶಿಯವರಿಗೆ. ಖಂಡಿತ ಒಳ್ಳೆಯದಾಗಲಿ. ಕೊನೆಯದಾಗಿ ಮಕರ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಚಂದ್ರಗ್ರಹಣವಾಗಿರೋದ್ರಿಂದ ಮಕರ ರಾಶಿಯವರಿಗೆ ಬಹಳ ವಿಶೇಷವಾದಂಥ ಒಂದು ಗುಡ್ ನ್ಯೂಸನ್ನು, ಯಾವುದೋ ಒಂದು ವಿಚಾರದಲ್ಲಿ ಅನಿರೀಕ್ಷಿತವಾಗಿ ಒಂದು ವಿಚಾರದಲ್ಲಿ ಗುಡ್ ನ್ಯೂಸನ್ನು ಕೇಳುವಂಥ ಯೋಗ ಫಲ ಈ ಚಂದ್ರಗ್ರಹಣದಿಂದ ಕಂಡು ಬರ್ತಾ ಇದೆ. ಒಂದು ಇಲ್ಲಿಂದ ಗುಡ್ ನ್ಯೂಸ್ ಕೇಳ್ತಾ ಬಂದು ಏನೋ ಒಳ್ಳೆ ಗುಡ್ ನ್ಯೂಸ್ ಇದೆ ನಿಮಗೆ ಅಂತ ಈ ಸಡನ್ನಾಗಿ ನೀವು ಅಂದ್ಕೊಂಡೇ ಇರೋದಿಲ್ಲ. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಆಗ್ಬೋದು ಆ ಗುಡ್ ನ್ಯೂಸು, ಅಥವಾ ವಿದೇಶ ಪ್ರಯಾಣದಲ್ಲಿ ಗುಡ್ ನ್ಯೂಸ್ ಸಿಗ್ಬೋದು, ವಿವಾಹದ ವಿಚಾರದಲ್ಲಿ ಗುಡ್ ನ್ಯೂಸ್ ಸಿಗ್ಬೋದು, ಇದರ ಹಲವಾರು ತಂದೆಯವರಿಂದ ಯಾವುದೋ ಒಂದು ಗುಡ್ ನ್ಯೂಸ್ ಸಿಗಬಹುದು. ಈ ಥರ ಆದರೆ ಒಂದು ಇಲ್ಲಿ ನೆಗೆಟಿವ್ ಕೂಡ ಇದೆ ಮಕರ ರಾಶಿಯವರಿಗೆ. ಸೊ ಆದ್ದರಿಂದ ಚಂದ್ರನ ಆರಾಧನೆಯಿಂದ ಅದನ್ನು ಪಾಸಿಟಿವ್ ಮಾಡಿಕೊಳ್ಬೇಕು. ಬಟ್ ಪಾಸಿಟಿವ್ ಆಗುವ ಸಾಧ್ಯತೆ, ಯಾಕಂದರೆ ಮಿಶ್ರ ಫಲ ಅಂದ ಶುಭಾಶುಭ ಫಲಗಳ ಮಿಶ್ರಣ ಅಂತ ಕರಿತೀವಿ ನಾವು ಅದನ್ನು. ಸೊ ಅದರಿಂದಾಗಿ ಎಸ್ ಅದು ಇದೆ ಇದು ಇದೆ, ಬಟ್ ಇದನ್ನು ನಾವು ಅಲ್ಲಗಳೆಯುವಂತಿಲ್ಲ. ಒಂದಾರು ಸಹ ಗುಡ್ ನ್ಯೂಸ್ ಕೇಳುವಂಥ ಯೋಗ ಫಲ ಇದೆ. ಈ 5 ರಾಶಿಯವರು ಏನು ಹೇಳಿದಿರಿ, ಈ 5 ರಾಶಿಯವರೆಗೂ ಒಂದಾದರೂ ಗುಡ್ ನ್ಯೂಸ್ ಕೇಳುವಂತಹ ಒಂದು ಯೋಗ ಫಲ ಯಾವುದಾದ್ರು ಒಂದು ವಿಚಾರದಲ್ಲಿ ತುಂಬ ಜಾಸ್ತಿ ಇದೆ. ಸೊ ಅದು ನೀವು ಅಂದ್ಕೊಳ್ಳೋ ವಿಚಾರದಲ್ಲೇ ಗುಡ್ ನ್ಯೂಸ್ ಸಿಗುವಂತಾಗಲಿ. ಬಟ್ ವಿಶೇಷ ಪರಿಹಾರ ನಾವು ನಿಮಗೋಸ್ಕರ ಮಾಡ್ತಾ ಇದ್ದೇವೆ. ಆ ವಿಶೇಷ ಪರಿಹಾರ ಏನಂದರೆ, ನಮ್ಮ ಯಾಗಶಾಲೆಯಲ್ಲಿ ನಾವೇ ನಿಮಗೋಸ್ಕರ ವಿಶೇಷವಾದಂತಹ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಮೊಟ್ಟ ಮೊದಲನೇದಾಗಿ ಚಂದ್ರಗ್ರಹಣ ಇರೋದ್ರಿಂದ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಚಂದ್ರಗ್ರಹಣ ಶಾಂತಿ ಹೋಮದ ಜೊತೆಯಲ್ಲಿ ಈ ಗ್ರಹಣ ಅಂತಂದರೆ ನಾವು ಯಾವುದಾದ್ರು ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮಾಡುವ, ಅಂದರೆ ನನಗೆ ಇಂಥ ಕೆಲಸ ಆಗಬೇಕು ಅಂತ ಉದ್ದೇಶ ಇಟ್ಕೊಂಡು ಮಾಡ್ತೀವಲ್ಲ. ಸೊ ಎಲ್ಲರೂ ನಮ್ಮತ್ತ ಆಕರ್ಷಿತರಾಗಿ ಚೆನ್ನಾಗಿರಬೇಕು ನಮ್ಮ ಹತ್ರ ಅಂದಾಗ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮ, ಇದು ಬಹಳ ಪವರ್ಫುಲ್ ಆದ ಮಂತ್ರ. ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ ಇದು ಎಲ್ಲರೂ ನಮ್ಮತ್ತ ಆಕರ್ಷಿಸುತ್ತೆ, ಆಯ್ತಲ್ವ? ಈ ಎಲ್ಲರೂ ನಮ್ಮತ್ತ ಆಕರ್ಷಿಸುವಂತಹ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಿಂದ ನಾವು ಅವತ್ತಿನ ದಿವಸ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನವದುರ್ಗಾ ಹವನ ಅಂತ ಒಂದು ವಿಶೇಷವಾದಂಥ ಹೋಮವನ್ನು ಮಾಡ್ತಾ ಇದ್ದೇವೆ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಾ ಅಂತ ಹೇಳ್ತಾರೆ. ಈ 9 ನವದುರ್ಗೆಯರೇನಿದ್ದಾರೆ ಇವರನ್ನ ಗ್ರಹಣದ ದಿವಸ, ಅಂದರೆ ಯಾವುದು ಚಂದ್ರಗ್ರಹಣದ ದಿವಸ. ಯಾಕೆ ಚಂದ್ರಗ್ರಹಣದ ದಿವಸ ಅಂತ ಹೇಳ್ತಾ ಇದ್ದೇನೆ ಅಂತಂದರೆ, ಈ ಚಂದ್ರಗ್ರಹಣದ ಶುಕ್ರವಾರದ ದಿವಸ ಬಂದಿದೆ. ಅಮ್ಮನವರ ಆರಾಧನೆ,
ಚಂದ್ರಗ್ರಹಣ, ಅಮ್ಮರವರದ್ದೇ ವಾರ ಶುಕ್ರವಾರ. ಸೊ ಈ ನವಶಕ್ತಿಯರನ್ನು ಆರಾಧನೆ ಮಾಡಲಿಕ್ಕೆ ಭಾಳ ವಿಶೇಷ. ಅದಕ್ಕೆ 9 ದೇವರ ಹೆಸರನ್ನು ಸಹ ನಿಮಗೆ ಹೇಳಿದ್ದೇನೆ. ಅದರಲ್ಲಿ ಒಂದು ವಿಶೇಷವಾಗಿ ಒಂದು ನವಶಕ್ತಿ ಬ್ರಾಸ್ಲೆಟ್ ಸಹ ಸಿದ್ಧಪಡಿಸಿದ್ದೇವೆ ನಾವು. ಈ ನವಶಕ್ತಿ ಬ್ರಾಸ್ಲೆಟ್ ನನಗೆ ಕೈಯಲ್ಲಿ ಹಾಕೊಂಡ್ರೆ ನಿಮಗೆ ಕಾಣ್ತಾ ಇರಬಹುದು. ಇದರಲ್ಲಿ 9 ವಿಧದ ವಿಶೇಷವಾದಂತಹ ಉಪರತ್ನಗಳಿದೆ. 9 ವಿಧದ ವಿಶೇಷವಾದ ಉಪರತ್ನಗಳು. ಆ ಉಪರತ್ನಗಳು ಒಂದೊಂದು ಉಪರತ್ನಗಳು ಸಹ ನಾನು ಅದನ್ನು, ಯಾಕೆಂದರೆ ತುಂಬ ಲಿಸ್ಟ್ ಉದ್ದ ಇದೆ, ನಾನು ಬರ್ಕೊಂಡು ಬಂದು ಹೇಳ್ತಾ ಇದ್ದೀನಿ. ಅಷ್ಟು ಜಾಸ್ತಿ, ಯಾಕೆಂದರೆ ನಾನು ಹೇಳ್ತಾ ಇರ್ತೀನಿ ಶ್ರಮ ಇಷ್ಟಿದ್ರೆ ಫಲ ಇಷ್ಟು ಬರಬೇಕು, ಆ ಥರ ನಮ್ಮ ಒಂದು ಪ್ರಯತ್ನ ಇರ್ತದೆ ಅಂತ. ಸೊ ಆದ್ದರಿಂದ ನಿಮ್ಮ ಶ್ರಮ ಸಂಕಲ್ಪ ಸೇವೆಗೆ ಹೆಸರನ್ನು ನೋಂದಾಯಿಸಿಕೊಂಡು ಹೋಮ ನೋಡಿ ಪ್ರಾರ್ಥನೆ ಮಾಡಿಕೊಂಡ್ರೂ ಸಾಕು. ನಮ್ಮ ಒಂದು ಪ್ರತಿಫಲ ನಿಮಗೆ ಯಾವ ರೀತಿಯಲ್ಲಿ ಇರಬೇಕು ಅಂದರೆ ನವಶಕ್ತಿ ಬ್ರಾಸ್ಲೆಟ್ ಥರ ಇರಬೇಕು ಅನ್ನೋ ನನ್ನ ಉದ್ದೇಶ. ನೋಡಿ, ಇದರಲ್ಲಿ 9 ವಿಧದ ವಿಶೇಷವಾದಂತಹ ರತ್ನಗಳಿದೆ. ಅದರಲ್ಲಿ ಅಂಗಾರಮಣಿ, ಚೈತನ್ಯ ರತ್ನ, ಕನಕವರ್ಣಿಕಾ ರತ್ನ, ನೀಲವರ್ಣಿಕಾ, ಧನಾಕರ್ಷಕಮಣಿ, ರಕ್ತವರ್ಣಿಕಾ, ವ್ಯಾಘ್ರನೇತ್ರ ರತ್ನ, ಪೀತವರ್ಣಿಕಾ, ಜನಾಕರ್ಷಣ ರತ್ನ, ಈ ಥರ ಒಂದು 9 ವಿಧದ ರತ್ನಗಳ ಜೊತೆಗೆ ಶ್ವೇತಾರ್ಕ ರತ್ನಗಳು. ಯಾಕೆಂದರೆ ಮನಃಕಾರಕನಾದಂತಹ ಚಂದ್ರ, ಆದ್ದರಿಂದ ಚಂದ್ರನ ಉಪರತ್ನಗಳು ಶ್ವೇತಾರ್ಕ ರತ್ನಗಳ ಉಪರತ್ನಗಳು ಜೊತೆಗೆ ಈ ನವಶಕ್ತಿ ರತ್ನಗಳ ಒಂದು ಕಾಂಬಿನೇಷನ್ನಲ್ಲಿ ನಾನೊಂದು ವಿಶೇಷವಾದಂತಹ ಬ್ರಾಸ್ಲೆಟನ್ನು ತಯಾರು ಮಾಡಿರ್ತಕ್ಕಂಥದ್ದು. ಯಾವ ಯಾವ ಉಪರತ್ನಗಳು ಯಾವ ಯಾವ ಕೆಲಸಗಳನ್ನು ಮಾಡುತ್ತೆ ಅನ್ನುವಂಥದ್ದನ್ನು ನಿಮಗೆ ಸಹ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಬಹಳ ಪ್ರಮುಖವಾಗಿ ಅವಿವಾಹಿತರಿಗೆ ವಿವಾಹ ಸಿದ್ಧ ಯೋಗ ಹಾಗೂ ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ನಿರ್ವಹಣೆ, ಇದೊಂದು ಅದ್ಭುತವಾದಂತಹ ಆ ಗಂಡ ಹೆಂಡತಿ ಮಧ್ಯೆ ಪರಸ್ಪರ ಆಕರ್ಷಣೆ ಚೆನ್ನಾಗಿ ಆಗಬೇಕಲ್ಲ. ಸೊ ಅದರಿಂದ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಬಹಳ ಎಫೆಕ್ಟ್ ಮಾಡುತ್ತೆ. ಜೊತೆಗೆ ಇದರಲ್ಲಿ ನಾನೊಂದು ಅಂಗಾರಮಣಿ ಅಂತ ಒಂದು ವಿಶೇಷವಾದಂತಹ ರೆಡ್ ಕಲರ್ ಮಣಿ ಕೊಡ್ತಾ ಇದ್ದೀರಲ್ಲ, ಒಂದು ಕೆಂಪು ಮಣಿ ಇದೆ, ಅಂಗಾರಮಣಿ ಅಂತ. ಇದು ಒರಿಜಿನಲ್ ಅಂಗಾರಮಣಿ ಇದು. ಸೊ ಈ ಒಂದು ಅಂಗಾರಮಣಿ ನಿಮಗೆ ವಿವಾಹದ ವಿಚಾರಗಳಲ್ಲಿ ತುಂಬ ಅನುಕೂಲ ಮಾಡುತ್ತೆ. ನವಶಕ್ತಿಯಲ್ಲಿ ನಾವು ಅಂಗಾರಮಣಿಯನ್ನು ಒಂದು ಹೇಳ್ತಾ ಇದ್ದೇವೆ. ಅದರ ಜೊತೆಗೆ ಚೈತನ್ಯ ರತ್ನ ಅಂತ ಒಂದು ರತ್ನ ಬರ್ತದೆ. ಈ ಆರೋಗ್ಯದ ವಿಚಾರವಾಗಿ ಇರುವ ಎಲ್ಲ ಬಾಧೆಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಬಂದು ಕನಕವರ್ಣಿಕಾ, ಇಲ್ಲಿದೆ ಕನಕವರ್ಣಿಕಾ ರತ್ನ. ಸೊ ಈ ಕನಕವರ್ಣಿಕಾ ರತ್ನ ನಿಮಗೆ ಸಂತಾನಾದಿ ವಿಚಾರಗಳು, ಅಫ್ಕೋರ್ಸ್ ನಾವು ಆ್ಯಕ್ಚುಲಿ ಎಂಥದ್ದು ಆಶ್ಲೇಷ ಬಲಿ ಪೂಜೆ, ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ನಾವು. ಅಫ್ಕೋರ್ಸ್ ನಾವು ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಸಂತಾನ ಕೊಡ್ತಕ್ಕಂಥವನು ಗುರುಗ್ರಹ. ಕನಕವರ್ಣಿಕಾ ರತ್ನ ಗುರುಗ್ರಹದ ಒಂದು ಉಪರತ್ನವಾಗಿ ಬರ್ತದೆ ನಿಮಗೆ. ಸೊ ಅದರಿಂದ ಈ ಕನಕವರ್ಣಿಕಾ ರತ್ನವನ್ನು ಇದರಲ್ಲಿ ಹಾಕಿದ್ದೇವೆ. ನಂತರ ಒಂದು ನೀಲವರ್ಣಿಕಾ, ಇಲ್ಲಿ ಏನು ಗೊತ್ತಾ, ಇದೊಂದು ಬ್ಲೂ ಕಲರ್ ಕಾಣುತ್ತೆ ನಿಮಗೆ. ಶನೇಶ್ಚರನ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡತಕ್ಕಂಥ ಒಂದು ರತ್ನವಾಗಿರ್ತದೆ, ಅದು ನೀಲವರ್ಣಿಕಾ. ಇದರಲ್ಲಿ ಏನಂತಂದರೆ ಶನೇಶ್ಚರ ಗ್ರಹ ಬಂದು ಈಗ ರವಿ ಉದ್ಯೋಗಕಾರಕ ಇದ್ದಾಗೆ ಶನೇಶ್ಚರ ಕರ್ಮಕಾರಕ ಅಂತ ಕರೀತಾರೆ. ಶನೇಶ್ಚರ ಗ್ರಹನ ಕರ್ಮಕಾರಕ ಗ್ರಹ ಅಂತ ಕರೀತಾರೆ. ಅಂದರೆ ನೀವು ಯಾವುದೇ ಉದ್ಯೋಗ ಮಾಡಿ ಅದನ್ನು ಶನೇಶ್ಚರನೇ ಅನುಗ್ರಹಿಸ್ತಾನೆ ಅಂತ ಅರ್ಥ, ಗೊತ್ತಾಯ್ತಲ್ವಾ? ಸೊ ಆದ್ದರಿಂದ ನೀವು ಯಾವುದೇ ಕೆಲಸವನ್ನು ಮಾಡಿ, ಇವಾಗ ನಿರುದ್ಯೋಗಿ ಉದ್ಯೋಗ ಸಿಗಬೇಕು ಅಥವಾ ಉದ್ಯೋಗ ಆಲ್ರೆಡಿ ಮಾಡ್ತಾ ಇರ್ತೀರಿ, ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರಾ, ಆ ಉದ್ಯೋಗದಲ್ಲಿ ನಿಮ್ಗೆ ಅಭಿವೃದ್ಧಿ ಸಿಗಬೇಕು ಅಂತಂದರೆ ಶನೇಶ್ಚರ ಅನುಗ್ರಹ ಬಹಳ ಪ್ರಮುಖವಾಗಿರ್ತದೆ. ಸೊ ಆದ್ದರಿಂದ ನಾವು ಇದರಲ್ಲಿ ನೀಲವರ್ಣಿಕಾ ರತ್ನವನ್ನು ಸಹ ಇದರಲ್ಲಿ ಹಾಕಿದ್ದೇವೆ. ನೆಕ್ಸ್ಟು ಧನಾಕರ್ಷಕ ಮಣಿ, ಅದು ಕೂಡ ಇಲ್ಲೇ ಇದೆ, ಪೈರೈಟ್. ಧನಾಕರ್ಷಕ ಮಣಿಯನ್ನು ಸಹ ಒಂದಿಟ್ಟಿದ್ದೇವೆ. ಈ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಬಾರ್ದು. ಕೊಟ್ಟು ದುಡ್ಡು, ತಗೊಂಡು ದುಡ್ಡು, ಕೊಡಿಸಿದ ದುಡ್ಡು, ಸಾಲಗಳು, ಕೊಟ್ಟ ಸಾಲ, ತಗೊಂಡು ಸಾಲ, ಕೊಡಿಸಿದ ಸಾಲ, ಅಥವಾ ಮಾಡಬೇಕು ಅಂದ್ಕೊಂಡಿರುವಂಥ ಸಾಲ ವಿಚಾರಗಳು, ಹೋಮ್ ಲೋನ್, ಕಾರ್ ಲೋನ್, ಬಿಸ್ನೆಸ್ ಲೋನ್ ಇತ್ಯಾದಿ. ಸೊ ಇದಕ್ಕೆ ನಾವು ಒಂದು ಪೈರೈಟ್ ಧನಾಕರ್ಷಕ ಮಣಿಯನ್ನು ಸಹ ಹಾಕಿದ್ದೇವೆ. ಇದ್ರ ಜೊತೆಗೆ ವ್ಯಾಪಾರಾಭಿವೃದ್ಧಿಗೋಸ್ಕರ ಒಂದು ರೆಡ್ ಜಾಸ್ಪರ್ ಅನ್ನು ಹಾಕಿದ್ದೇವೆ, ರತ್ನವರ್ಣಿಕಾ ರತ್ನ ಅಂತ. ಇದರಲ್ಲಿ ನೀವು ಕಾಣುವುದು ಒಂದು ರೆಡ್ ಜಾಸ್ಪರ್, ಇದು ರಕ್ತವರ್ಣಿಕಾ. ಇದು ಏನಂತಂದರೆ ನಿಮ್ಮ ವ್ಯಾಪಾರಾಭಿವೃದ್ಧಿಗೋಸ್ಕರ ಅನುಕೂಲ ಮಾಡಿಕೊಡ್ತದೆ. ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮಗೆ ಬಿಸ್ನೆಸ್ಸಲ್ಲ ಇಂಪ್ರೂವ್ಮೆಂಟ್ ಸಿಗಬೇಕು ಅಂದರೆ ಧನಾಕರ್ಷಕ ಮಣಿ ಹಾಗೂ ರಕ್ತವರ್ಣಿಕಾ ಬಂದು ಇದೆರಡರದ್ದು ಕಾಂಬಿನೇಷನ್ ಇದ್ದಾಗ ಬಿಸ್ನೆಸ್ಸಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಈ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ ಇದೆಲ್ಲ ಪರಿಹಾರ ಮಾಡಲಿಕ್ಕೆ ನಾವು ಒಂದು ವ್ಯಾಘ್ರೇತ ರತ್ನವನ್ನು ಇದರಲ್ಲಿ ಸೇರಿಸಿದ್ದೇವೆ ನಾವು. ಇದ್ರ ಜೊತೆಗೆ ಟರ್ಕಾಯ್ಸ್ ಒಂದು ಜನಾಕರ್ಷಕ ಮಣಿಯನ್ನು ಸಹ ಇದರಲ್ಲಿ ಸೇರಿಸಿದ್ದೇವೆ.
ಜನಾಕರ್ಷಕ ಮಣಿಯನ್ನು ಸಹ ಎಲ್ಲರನ್ನೂ ನಿಮ್ಮತ್ತ ಆಕರ್ಷಣೆ ಮಾಡಲಿಕ್ಕೆ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಿಂದ ಹೋಮವನ್ನು ಮಾಡಿ ಜನಾಕರ್ಷಣ ಮಣಿಯನ್ನು ಸಹ ನಾವು ಇದರಲ್ಲಿ ಸೇರಿಸಿದ್ದೇವೆ. ಇದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯೆಯ ವಿಚಾರದಲ್ಲಿ ಅನುಕೂಲವಾಗಬೇಕು, ಜ್ಞಾನ, ಬರೀ ವಿದ್ಯಾರ್ಥಿಗಳು ಅಂದರೆ ಇವಾಗ ಎಕ್ಸಾಮ್ ಬಂತು, ವಿದ್ಯಾರ್ಥಿಗಳಿಗೆ ತುಂಬ ಇಂಪಾರ್ಟೆಂಟು. ಅದರ ಜೊತೆಗೆ ಯಾವುದೇ ನೀವು ಏನೇ ವೃತ್ತಿ ಮಾಡಲಿ, ನೀವು ನೆನಪು, ಸುಮಾರು ಜನ ಹೇಳ್ತಿರ್ತಾರೆ, ಅಯ್ಯೋ ಮರ್ತೋಗ್ಬಿಟ್ಟೆ, ಏನಕ್ಕಷ್ಟು ಮರವು ಬರಬೇಕು? ಆ ಮರು ಫಸ್ಟ್ ಕಡಿಮೆ ಆಗಬೇಕು. ನೀವು ಚೆನ್ನಾಗಿ ವಿಷಯಗಳು ನೆನಪಿದ್ರೆ ನೀವು ತುಂಬ ಚೆನ್ನಾಗಿ ಸಾಧನೆ ಮಾಡ್ತೀರಾ. ಉದ್ಯೋಗದಲ್ಲಿರಬಹುದು, ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಬಾಸ್ ಏನು ಬೈತಾರೆ, ನಿಮ್ಗೆ ಏನು ಅಷ್ಟು ನೆನಪು, ಏನು ರೀ ಮರಿತೀರಿ ನೀವು, ಹೇಳಿದೆಲ್ಲ ಮರ್ತೋಗ್ಬಿಡ್ತೀರಲ್ರಿ ಏನು ಬೈತಿರ್ತಾರೆ. ನೆನಪು ಜ್ಞಾನಕಾರಕ, ಅವ್ನು ಚೆನ್ನಾಗಾಗಬೇಕು. ಸೊ ಆದಮೇಲೆ ವಿದ್ಯಾಕಾರಕ ಬುದ್ಧ ಆಗಿರ್ತಾನೆ, ವಿದ್ಯೆಯೂ ಸಹ ಚೆನ್ನಾಗಿ ಸಿಗಬೇಕು, ವಿದ್ಯಾರ್ಥಿಗಳು ಅನುಕೂಲವಾಗಬೇಕು ಅಂತ ಒಂದು ಪೀತವರ್ಣಿಕ ಒಂದು ಉಪರತ್ನವನ್ನು ಸಹ ಇದರಲ್ಲಿ ಹಾಕಿದ್ದೇವೆ. ಸೊ ಹೀಗೆ 9 ವಿಶೇಷವಾದಂತಹ ಉಪರತ್ನಗಳೊಂದಿಗೆ ಒಂದು ಜೊತೆಗೆ ವಿಶೇಷವಾಗಿ 10ನೇದಾಗಿ ನಾವು ಇಲ್ಲಿ ಶ್ವೇತಾರ್ಕ ರತ್ನಗಳ ಒಂದು ವಿಶೇಷ ಬ್ರಾಸ್ಲೆಟ್ ಸಿದ್ಧಪಡಿಸಿದ್ದೇವೆ. ಇದೆಲ್ಲ ಬ್ರಾಸ್ಲೆಟ್ಗಳನ್ನು ಚಂದ್ರಗ್ರಹಣದ ದಿವಸ ನೆನಪಿಟ್ಕೊಳ್ಳಿ. ಚಂದ್ರಗ್ರಹಣದ ದಿವಸ ಮಾರ್ಚ್ 14ನೇ ತಾರೀಕು ಶುಕ್ರವಾರ ಕೇತುಗ್ರಸ್ತ ಮಹಾಚಂದ್ರಗ್ರಹಣ ಇದೆ. ಅವತ್ತು ಈ ವರ್ಷದ 2025ನೇ ಇಸ್ವಿಯ ಮೊದಲ ಗ್ರಹಣ. ಅವತ್ತಿನ ದಿವಸವೇ ನಾವು ಬೆಳಗ್ಗೆ ಈ ಒಂದು ಇಷ್ಟೊಂದು ವಿಶೇಷವಾದಂತಹ ಬ್ರಾಸ್ಲೆಟನ್ನು ಚಂದ್ರಗ್ರಹಣ ಶಾಂತಿ ಹೋಮ, ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ ಹೋಮ, ನವದುರ್ಗಾ ಹೋಮ, ನವಶಕ್ತಿ ನವದುರ್ಗೆ ಹೋಮವನ್ನು, ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುಶಾಂತಿ, ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು, ಈ ಎಲ್ಲ ಹೋಮಗಳನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಇದನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಹೋಮ ನಿಮಗೆ 14ನೇ ತಾರೀಕು ಶುಕ್ರವಾರ ಹೋಮ ಇದೆ ಅಂತಂದಾಗ ಶನಿವಾರದ ದಿವಸ ಅಥವಾ ಸೋಮವಾರದ ದಿವಸ ನಾವು ಇಲ್ಲಿಂದ ಇದನ್ನು ಸ್ಪೀಡ್ ಪೋಸ್ಟಲ್ಲಿ ನಿಮಗೆ ಕಳಿಸ್ಕೊಟ್ಟು ಬಿಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನ, ಆಮೇಲೆ ವಿಶೇಷವಾದಂತಹ ಈ ಒಂದು ನವಶಕ್ತಿ ಬ್ರೇಸ್ಲೆಟ್ಟು, ಇದೆಲ್ಲವನ್ನೂ ಸಹ ನಾವು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಲಿ, ಸೊ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.